ಅಲ್ಲ ಭಾಳ ಇಷ್ಟ ಆಯ್ತು ನೀವು ಹೇಳಿ ಭಾಳ ಚೆನ್ನಾಗಿ ಒಳ್ಳೆ ಮಾತು. ಅಂದರೆ ಕ್ಲಾರಿಟಿ ಎಷ್ಟು ಮುಖ್ಯ ಅಂತ. ಈಗ ನನಗೆ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಈಗ ನಾನು ಡಿಗ್ರಿ ನಂದು ಬಿ.ಕಾಮ್. ನಾನು ಬಿ.ಕಾಮ್ ಮಾಡುವಾಗ ನಾನು ಅಂದ್ಕೊಳ್ತಿದ್ದೆ ನಾನು ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಅಂತ ಹೇಳಿ. ಆಮೇಲೆ ನನಗೆ ಅನ್ಸೋದಕ್ಕೆ ಶುರುವಾಯಿತು ಇಲ್ಲ ನಾನೊಬ್ಬ ಜರ್ನಲಿಸ್ಟ್ ಆಗಬೇಕು ಅಂತ. ನಾನು ಆಗಬೇಕು ಅಂತ ಹುಚ್ಚು ಬಂದ ಕಾರಣಕ್ಕೆ ನಾನು ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಮಾಡಿದೆ. ಬಟ್ ನೀವು ಹೇಳಿದಾಗ ನನಗೆ ಹೌದು ಯೋಚನೆ ಬರ್ತಾಯಿದೆ. ತುಂಬ ಜನ ಯಾವುದೋ ಒಂದು ಡಿಗ್ರಿ ಬಿ.ಕಾಮ್ ಅದೇ ಡಿಗ್ರಿ ಇದೆ ಮಾಡೋಣ, ಏನೋ BCA ಇದೆ ಮಾಡೋಣ. ಬಟ್ ಯಾಕೆ ಮಾಡ್ತಾ ಇದ್ದೀನಿ, ನನ್ನ ಏಮ್ ಏನೋ ಗೊತ್ತೇ ಇಲ್ಲ. ಇದು ಪ್ರಾಬ್ಲಮ್ ನಾನು ಅವಾಗಲೇ ಹೇಳಿದೆ, ನೀವು ಹೇಳಿದ್ದು ತುಂಬಾ ಚೆನ್ನಾಗಿತ್ತು. ಬಟ್ ನಿಮಗೆ ಏನಾಯ್ತು ಅಂದ್ರೆ ಲೈಕ್ ಡಿಗ್ರಿ ಮಾಡೋವಾಗಲೇ ಜರ್ನಲಿಸಮ್ ಬಗ್ಗೆ ನಿಮ್ಗೆ ಐಡಿಯಾ ಬಂತು, ನೀವು ಅದನ್ನ ಬಿಟ್ಟು ಇಲ್ಲಿ ಕಂಟಿನ್ಯೂ ಮಾಡಿದ್ರಿ. CA ಮಾಡ್ತೋ ನಾನು CA ಆಸ್ಪಿರೆಂಟ್ ಇದ್ದೀನಿ ಅಂದ್ರೆ ಇಲ್ಲಿ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳ ಒಂದು ಕೋಚಿಂಗ್ನು ನಾವು ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಎಲ್ಲರೂ ಬನ್ನಿ, ಕರ್ನಾಟಕದಲ್ಲಿ ಎಲ್ಲೇ ಇರಲಿ ಬನ್ನಿ ನಮ್ಮ ಕಾಲೇಜ್ಗೆ. ಫೀಸು ನಾನು ಅವಾಗಲೇ ಹೇಳಿದೆ, ಸಪ್ಲಿಕಾ ಕಡೆಯಿಂದ ಕಂಪ್ಲೀಟ್ ಸ್ಕಾಲರ್ಶಿಪ್ ಇದೆ. ಹಾಸ್ಟೆಲ್ ವ್ಯವಸ್ಥೆನೂ ನಿಮಗೆ ಕಮ್ಯುನಿಟಿ ಹಾಸ್ಟೆಲ್ ಆಗಿರ್ಬೋದು ಎಲ್ಲವನ್ನು ಉಚಿತವಾಗಿ ಮಾಡಿಕೊಡ್ತೀವಿ. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ವಿಶೇಷವಾದಂಥ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನಾವಿವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಹೋಗ್ತೀವಿ. ಸಂಜಯ್ ಅಂತ ಅವರು ನನ್ನ ಜೊತೆಗಿದ್ದಾರೆ. ಅವರು ಸಾಕಷ್ಟು ವರ್ಷಗಳಿಂದ ಈ ಶಿಕ್ಷಣ ಕ್ಷೇತ್ರದಲ್ಲೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಕೇವಲ ಇಲ್ಲಿ ಆ ಫೋಕಸ್ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಅಲ್ಲ, ಅಂದರೆ ಈಗಿನ ಶಿಕ್ಷಣ ಹೇಗಿರಬೇಕು ಅಥವಾ ಹೇಗಿದೆ ಅದೆಲ್ಲದಕ್ಕೆ ಸಂಬಂಧಪಟ್ಟಾಗ ವಿಸ್ತೃತವಾಗಿ ನಾವು ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್ ನಮಸ್ತೆ, ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ದು. ಓಕೆ, ನಾನು ನಿಮ್ಮ ಹತ್ರ ಮಾತಾಡೋ ನೀವು ಹೇಳ್ತಾ ಇದ್ರಿ ಸಾಕಷ್ಟು ವರ್ಷಗಳಿಂದ ನಾನು ಇದೇ ಕ್ಷೇತ್ರದಲ್ಲಿ ಇದ್ದೀನಿ ಅಂತ. ಹೆಚ್ಚು ಕಡಿಮೆ 10ಕ್ಕೂ ಅಧಿಕ ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಇದ್ದೀರಿ. ನಿಮ್ಮ ಪ್ರಕಾರ ಅಂದರೆ ಹಿಂದಿನ ಶಿಕ್ಷಣಕ್ಕೂ ಈಗ ಏನು ಬದಲಾವಣೆ ಆಗಿದೆ, ಅಥವಾ ಹಿಂದಿನ ಶಿಕ್ಷಣ ಹಾಗಿದ್ರೆ ಸಾಕಿತ್ತು, ಈಗ ಬೇರೆ ಏನೋ ಬೇಕು ಅಂತ ಬಯಸ್ತಾ ಇದೆಯಲ್ಲ, ಅದರಲ್ಲಿ ಏನು ವ್ಯತ್ಯಾಸ ಕಾಣ್ತಾ ಇದೀವಿ ನಾವು? ಸರ್ ಅಲ್ಲ, ಸಿಂಪಲ್ ಆಗಿ ಹೇಳಬೇಕಂದ್ರೆ ನೀವೇ ಇವಾಗ ಹೇಳಿದ್ರಿ, ಒಂದು 20 ಅಥವಾ 30 ವರ್ಷದ ಹಿಂದೆ ಅಂದ್ರೆ ನಮ್ಮ ತಂದೆ ತಾಯಿ ಕಾಲದಲ್ಲಿ ಏನಾಗಿತ್ತು, ಗೋರ್ಮೆಂಟ್ ಕೆಲಸ ನಿಮ್ಮ ಮನೆ ಬಾಗಿಲಿಗೆ ಬರ್ತಿತ್ತು. ಅಂದ್ರೆ ನಮ್ಮ ಹೇಳ್ತಾ ಇದ್ರು ನನ್ನ ಸ್ನೇಹಿತರವ್ರ ತಂದೆ ಎಲ್ಲ, ಮನೆ ಬಾಗಿಲಿಗೆ ಬಂದು ನಿಮ್ಮ ಮಗನ ಪೊಲೀಸ್ ಕೆಲ್ಸಕ್ಕೆ ಕಳಿಸಿ, ಆದ್ರೂ ಕಳಿಸ್ತಾ ಇರಲಿಲ್ಲ. ಕರೆಕ್ಟಾ? ಇವತ್ತೇನಾಗಿದೆ, ನಾವು ಹೋರಾಟ ಮಾಡಬೇಕಾಗಿದೆ ಸರ್ಕಾರಿ ಕೆಲಸಕ್ಕೋಸ್ಕರ. ನೀವೇ ನೋಡಿದ್ರಿ ಧಾರವಾಡಲ್ಲಿ ಎಷ್ಟು ಸಾಕಷ್ಟು ಯುವಕರು ಕೆಲ್ಸಕ್ಕೋಸ್ಕರ ಹೋರಾಟ ಮಾಡಿದ್ರು ಗೌರ್ಮೆಂಟ್ ಕೆಲಸಕ್ಕೆ. ಇವತ್ತು ಪ್ರೈವೇಟ್ ಕೆಲಸ ಹೌದು ಕೇಳ್ತಾ ಇದ್ದೀವಿ. 20 ವರ್ಷ ಆದ್ಮೇಲೆ ನಾವು ಕೂಡ ಪ್ರೈವೇಟ್ ಅಥವಾ MNC ಕಂಪನಿಗಳ ಹತ್ರ ಹೋಗಿ ಹೋರಾಟ ಮಾಡೋ ಪರಿಸ್ಥಿತಿ ಖಂಡಿತ ಬರುತ್ತೆ. ಇವತ್ತೇನು ಸರ್ಕಾರಿ ಕೆಲ್ಸಕ್ಕೆ ಬಂದಿದೆ ಅದೇ ಪರಿಸ್ಥಿತಿ ಪ್ರೈವೇಟ್ ಜಾಬ್ಸ್ಗಳಿಗೂ ಬಂದೇ ಬರುತ್ತೆ. ಇನ್ನೊಂದು 10 ಅಥವಾ 15 ವರ್ಷಗಳಲ್ಲಿ ನಮ್ಮ ಯುವಕರು ಎಲ್ಲರೂ ಹೋಗಿ ಕಂಪನಿಗಳ ಹತ್ರ ನಮಗೂ ಕೆಲಸ ಕೊಡಿ, ಓಪನಿಂಗ್ಸ್ ವಾಕ್-ಇನ್ ಇಂಟರ್ವ್ಯೂಗಳನ್ನು ಮಾಡಿ ಅಂತ ಹೋರಾಟ ಮಾಡೋ ಪರಿಸ್ಥಿತಿ 101% ಬರುತ್ತೆ. ಸರ್ ಇದಕ್ಕೆ ಪ್ರಾಬ್ಲಮ್ ಆಗಿರೋದು ಏನು ಅಂದ್ರೆ, ನಮ್ಮಲ್ಲಿ ಎಜುಕೇಶನ್ ಸಿಸ್ಟಮ್ ಅಲ್ಲಿ, ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ 2 ಥಿಂಗ್ಸ್ ಆರ್ ಮಿಸ್ಸಿಂಗ್ ಸರ್. ಫಸ್ಟ್ ಒನ್ ಎಜುಕೇಶನ್, ಸೆಕೆಂಡ್ ಒನ್ ಸಿಸ್ಟಮ್. ಇದು ಬದಲಾಗಬೇಕು. ಯಾವ ರೀತಿ ಬದಲಾಗಬೇಕು ಅಂತ ನೀವು ಕೇಳ್ತಾ ಹೋದ್ರೆ, ಎಲ್ಲ ಇದರಲ್ಲೂ ನಾವು ಬದಲಾಗ್ತಾ ಬರ್ತಾ ಇದೀವಿ. ಸೊ ಮುಂಚೆ ನಾನು ಅವಾಗಲೇ ಹೇಳಿದೆ, ಮೊಬೈಲ್ ಫೋನ್ಸ್ ಅಂತ ಬಂದಾಗ ಅವಾಗ ಇದ್ದಿದ್ದು ಟೆಲಿಫೋನ್ಸು, ನೆಕ್ಸ್ಟ್ ಬೇಸಿಕ್ ಬಂತು, ಆಂಡ್ರಾಯ್ಡ್ ಫೋನ್ಸ್ ಬಂತು. ಟಿವಿಗಳಂತ ಬಂದಾಗ ಮುಂಚೆ ನಿಮಗೆ ಗೊತ್ತು ಯಾವ ಥರ ಟಿವಿಗಳಿತ್ತು, ಈಗ ಹೆಂಗೆ ಸಿಸ್ಟಮ್ ಬದಲಾಗಿದೆ. ಬಟ್ ಎಜುಕೇಶನ್ ಸಿಸ್ಟಮ್ ಮಾತ್ರ ಯಾಕೆ ಹಂಗೆ ಇದೆ? ಸೊ ನೀವು ಮುಂಚೆ ನೋಡ್ತಾ ಹೋದ್ರೆ ಒಂದು ಕ್ಲಾಸಲ್ಲಿ ಏನು 50-60 ಜನ ಇರ್ತಿದ್ರು, ಅವ್ರೆಲ್ಲರಿಗೂ ಒಂದೇ ಪಾಠ, ಮಾರ್ಕ್ಸ್ ಮೇಲೆ ಅವ್ರನ್ನ ನಾವು ಇವನು ಬುದ್ಧಿವಂತನ ಏನು ಟ್ಯಾಲೆಂಟ್ನ ಐಡೆಂಟಿಫೈ ಮಾಡ್ತಿದ್ವಿ. ಇವತ್ತಿಗೂ ಕೂಡ ಅದೇ ಮಾರ್ಕ್ಸು, ಅದೇ ಟೆಸ್ಟು, ಅದೇ ಕ್ಲಾಸ್ ರೂಮ್. ಸರ್ ಈ ಇಂಡಿವಿಜುವಲ್ ಶಿಕ್ಷಾ ಅನ್ನೋ ಕಾನ್ಸೆಪ್ಟ್ ನಮ್ಮಲ್ಲಿ ಬರಬೇಕು. ಇದೇನು ಹೊಸ ಕಾನ್ಸೆಪ್ಟ್ ಅಲ್ಲ. ನಿಮಗೆ ಗೊತ್ತಿರ್ಬೋದು, ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಪಾಂಡವರು ಎಲ್ರಿಗೂ ಒಂದೇ ಎಜುಕೇಶನ್, ಅವ್ರೇನು ಒಂದೇ ಥರದ ತರಬೇತಿ ಕೊಡಲ್ಲ. ಅರ್ಜುನಂಗೆ ಏನು ಇಷ್ಟ ಆಯ್ತೋ ಅದನ್ನ ಹೇಳ್ಕೊಡ್ತಾ ಹೋಗ್ತಾರೆ. ನಕುಲ ಸಹದೇವ್ರಿಗೆ ಏನು ಇಷ್ಟ ಆಯ್ತೋ ಅದನ್ನ ಹೇಳ್ಕೊಡ್ತಾರೆ. ಭೀಮಂಗೆ ಏನು ಇಷ್ಟ ಆಯ್ತು ಆ ಪರ್ಟಿಕ್ಯುಲರ್ ಇದನ್ನ ಹೇಳ್ಕೊಡ್ತಾ ಹೋಗ್ತಾರೆ. ಧರ್ಮರಾಯರ್ಗೆ ಅವ್ರಿಗೆ ಏನು ಇಷ್ಟ ಆಯ್ತೋ ಅದನ್ನ ಹೇಳ್ಕೊಡ್ತಾ ಹೋಗ್ತಾರೆ. ಸೊ ನಮ್ಮಲ್ಲೂ ಕೂಡ ಆ ಸ್ಟೂಡೆಂಟ್ಗೆ ಅಥವಾ ಅವನಿಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನ ತಗೊಳ್ಳೋ ಒಂದು ಅವಕಾಶ ನಮ್ಮಲ್ಲಿ ಇಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸರ್, ಚೈನಾದಲ್ಲಿ ನಿಮಗೆ ಗೊತ್ತು, ನಾನು ಕೆಲವೊಂದು ಡಾಕ್ಟರ್ ಬ್ರೋ ಅವರ ವಿಡಿಯೋಸಲ್ಲಿ ನೋಡಿದ್ದೆ. ಅವರು ಚೈನಾಗೆ ಹೋದಾಗ ಹೇಳ್ತಾರೆ, ಚೈನಾ ಎಷ್ಟು ಮಟ್ಟಿಗೆ ಮುಂದುವರೆದಿದೆ ಅಂದರೆ ಅಲ್ಲಿ 6ನೇ ಕ್ಲಾಸ್ 7ನೇ ಕ್ಲಾಸಿಂದ ಸ್ಕಿಲ್ಸ್ಗಳಿಗೆ ಜಾಸ್ತಿ ಫೋಕಸ್ ಕೊಡ್ತಾರೆ. ಇವತ್ತು ರೊಬೋಟಿಕ್ಸ್ ಆಗಿರ್ಬೋದು, ಇದ್ರ ಎಲ್ಲದ್ರ ಬಗ್ಗೆ ಅವ್ರಿಗೆ 6ನೇ ಕ್ಲಾಸಿಂದನೂ ಹೇಳ್ಕೊಡ್ತಾ ಬರ್ತಾರೆ. ಸೊ ಫಿನ್ಲ್ಯಾಂಡ್ ನಿಮಗೆ ಗೊತ್ತಿರ್ಬೋದು, ಫಿನ್ಲ್ಯಾಂಡಲ್ಲಿ ಹೆಂಗಿದೆ ಅಂದರೆ ನಿಮಗೆ ಅಪ್ ಟು 7th ಸ್ಟ್ಯಾಂಡರ್ಡ್ವರೆಗೂ ಯಾವುದೇ ಥರದ್ದು ಟೆಸ್ಟ್ ಅಥವಾ ಎಕ್ಸಾಮ್ಸ್ಗಳಿಲ್ಲ. ಹ್ಯಾಪಿಯೆಸ್ಟ್ ಕಂಟ್ರಿ. ಸರ್ ನಮ್ಮಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದನೇ ನಾವು ಅವನಿಗೆ ಪ್ರೆಷರ್ ಮಾಡ್ತಾ ಹೋಗ್ತೀವಿ. ಇವತ್ತು ಹೆಂಗಾಗಿದೆ ಅಂದರೆ ಎಜುಕೇಷನ್ ಅಂದರೆ ಟೆನ್ಷನ್ನು, ಪ್ರೆಷರ್. ಸೊ ನಾವೇ ನೋಡ್ತಾ ಹೋಗ್ತೀವಿ. ಸೊ ನೀಟ್ ಎಕ್ಸಾಮ್ ಬಂದಾಗ ಅಥವಾ PU ಬೋರ್ಡ್ ಎಕ್ಸಾಮ್ಸ್ ಬಂದಾಗ ಸಾಕಷ್ಟು ಜನ ಸೂಸೈಡ್ ಮಾಡ್ಕೊತಾರೆ ಸರ್. ರೀಸೆಂಟಾಗೂ ನಾನು ನೋಡಿದೆ. ಸೊ 76% ಬಂದಿದ್ದಕ್ಕೆ ಅಪ್ಪ ಬೈದ್ರು ಅಂತ ಹುಡುಗಿ ಸೂಸೈಡ್ ಮಾಡ್ಕೊತಾಳೆ. ಕರೆಕ್ಟ್ ಅಲ್ವಾ ಸರ್? ನಮ್ಮಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಏನು ಅಂದರೆ ಸ್ಟೂಡೆಂಟ್ಸ್ಗಳೆಲ್ಲ, ಪೇರೆಂಟ್ಸ್ಗಳು ಮೈಂಡ್ ಸೆಟ್ ಬದಲಾಗಬೇಕು. ಅಂದರೆ
ಮಾರ್ಕ್ಸ್ನ ತೆಗಿಬೇಡಿ ಅಂತ ನಾವೆಲ್ಲೂ ಹೇಳ್ತಿಲ್ಲ, ಮಾರ್ಕ್ಸ್ ಅವಶ್ಯಕತೆ ಬೇಕು ಸರ್. ಆದರೆ ನಿಮಗೆ ಒಂದು ಜೀವನ ಕಟ್ಕೊಳ್ಳೋಕ್ಕಾಗಿರ್ಬೋದು, ಲೈಕ್ ಒಂದು ಕಂಪ್ನಿಗೆ ಹೋದಾಗ ಕೆಲಸ ಬೇಕು ಅಂದರೆ ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡಿಗ್ರಿ ಪ್ಲಸ್ ಸ್ಕಿಲ್ಸ್, ನಾಲೆಜ್ ಪ್ಲಸ್ ಸ್ಕಿಲ್ಸ್, ಎಜುಕೇಶನ್ ಸಿಸ್ಟಮ್ಮು ಬದಲಾಗಬೇಕು ನನ್ನ ಉದ್ದೇಶ ನೀವು ಕೇಳ್ತಾ ಹೋದರೆ. ಇನ್ನೊಂದು, ನೀವು ನೀಟ್ ಅಂತ ಪ್ರಸ್ತಾಪ ಮಾಡೋದಕ್ಕೆ ನಾನು ಇದನ್ನು ಕೇಳ್ತಾ ಇದ್ದೀನಿ. ನೀವು ಹಿಂದೆ ಮಾತಾಡೋದು ಅದನ್ನು ಹೇಳ್ತಾ ಇದ್ರಿ. ಈಗ ಅಂದರೆ ನೀಟ್ ಅಂದಾಗ ಅದನ್ನು ಬರೆಯೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆದರೆ ಸೀಟ್ ಅಂತ ಬಂದಾಗ ಅದು ಭಾಳ ಕಡಿಮೆ ಇದೆ. ಅಂದರೆ ಜನ ಯಾವುದೋ ಒಂದು ಹಿಂದೆ ಓಡೋಕೆ ಶುರು ಮಾಡಿದಾರ ಅಂತ ಬೇರೆ ಆ ಕಡೆ ಈ ಕಡೆ ನೋಡಿದೆ. ಸರ್ ಎಕ್ಸಾಕ್ಟ್ಲಿ ನೀವು ಹೇಳಿದ ಪಾಯಿಂಟ್ ಸರ್. ಕೆಲವು ವರ್ಷಗಳ ಹಿಂದೆ ನೀಟ್ ಎಕ್ಸಾಮು ಅಪ್ರಾಕ್ಸಿಮೇಟ್ಲಿ ಒಂದು 14 ರಿಂದ 15 ಲಕ್ಷ ಜನ ಬರೀತಾ ಇದ್ರು ಸರ್. ನೀವು ನಂಬಲ್ಲ, ನೀಟ್ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ, May 2ಕ್ಕೆ ನೀಟ್ ಎಕ್ಸಾಮ್ ಇದೆ ಸರ್. 26 ಲಕ್ಷ ಜನ ಅಂದರೆ 25 ಲಕ್ಷ ಜನಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ಗಳು ನೀಟ್ ಅಪ್ಲಿಕೇಶನ್ ಹಾಕಿದ್ದಾರೆ, ನೀಟ್ ಎಕ್ಸಾಮ್ನ ಬರೀತಾ ಇದ್ದಾರೆ. ಆದರೆ ನಿಮ್ಗೊಂದು ಶಾಕಿಂಗ್ ವಿಚಾರ ಏನಂದ್ರೆ 25 ಲಕ್ಷ ಜನ ನೀಟ್ ಎಕ್ಸಾಮ್ ಬರೀತಿದ್ದಾರೆ. ಫ್ರೀ MBBS ಸೀಟ್ಸು ನಮ್ಮ ಕರ್ನಾಟಕದಲ್ಲಿ ಕೇವಲ 1,13,000 ಸೀಟ್ಸ್ ಮಾತ್ರ ಇದೆ. ಈ 1,13,000 ಸೀಟ್ಸ್ಗೆ 25 ಲಕ್ಷ ಜನ ಹೆಚ್ಚು, ಅದಕ್ಕೂ ಅಧಿಕ ಜನ ಅಪ್ಲೈ ಮಾಡ್ತಿದ್ದಾರೆ. ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ಒಬ್ರು ಯಾರು ಅಂದ್ರೆ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ ಸರ್. ಅಂದ್ರೆ ನಮ್ಮ ಪೇರೆಂಟ್ಸು ಕೂಡ, ನೋಡು ಅವನು ಡಾಕ್ಟರ್ ಅದ, ನನ್ನ ಮಗನು ಡಾಕ್ಟರ್ ಆಗಬೇಕು ಸರ್, ಅವ್ನಿಗೆ ಏನು ಇಂಟ್ರೆಸ್ಟ್ ಇದೆ ಅಂತ ನಾವು ಕೇಳೋದೇ ಇಲ್ಲ ಸರ್. ಅವನು ಸೈನ್ಸ್ ತೊಗೊಂಡ, ನೋಡಲ್ಲ ಅವ್ನು ಸೈನ್ಸ್ ತೊಗೊಂಡು ಇವತ್ತು ಇನ್ಫೋಸಿಸಲ್ಲಿ 2-3 ಲಕ್ಷ ಸ್ಯಾಲ್ರಿ ತೊಗೊಳ್ತಿದ್ದಾನೆ, ಅವ್ನ ಥರ ನೀನು ಆಗಬೇಕು ಸರ್. ಇವನಿಗೇನೋ ಬೇರೆ ಇಂಟ್ರೆಸ್ಟ್ ಇರುತ್ತೆ, ಇನ್ಫೋಸಿಸ್ ಥರ ಸಂಸ್ಥೆ ಕಟ್ಟಬೇಕು ಅನ್ನೋ ಆಸಕ್ತಿ ಆ ಹುಡುಗನಲ್ಲಿರುತ್ತೆ. ಬಟ್ ನಾವೇನು ಮಾಡ್ತೀವಿ, ಇಲ್ಲ ನೀನು MBBS ಮಾಡು, ಡಾಕ್ಟ್ರ್ ನೋಡೋನು ಡಾಕ್ಟರ್ ಅದ, ನೀನು ಡಾಕ್ಟರ್ ಆಗು. ಸೊ ನಾವೇನು ಮಾಡ್ತಾ ಇದ್ದೀವಿ, ಲೈಕ್ ನಾವೇ ಅವನಿಗೆ ಪ್ರೆಷರೈಸ್ ಮಾಡಿ ಓದಿಸ್ತಿರೋದ್ರಿಂದ ಇವತ್ತು MBBS ಮಾಡೋ ಸಂಖ್ಯೆ ಆಗಿರ್ಬೋದು, ನೀಟ್ ಬರೆಯೋರ ಸಂಖ್ಯೆ ತುಂಬಾ ವಿಪರೀತ ಆಗ್ತಿದೆ. ಬರೀ ನೀಟ್ ಮಾತ್ರ ಅಲ್ವಾ. ಸೊ ಇವಾಗ ನೀಟ್ ಅಂತ ಬಂದರೆ ಅದ್ರ ಜೊತೆಲಿ ಇಂಜಿನಿಯರಿಂಗ್ ಅಂತ ಬಂದರೆ IIT, ನಿಮಗೆ ಗೊತ್ತು, IITಲಿ ಇಂಜಿನಿಯರಿಂಗ್ ಮಾಡಬೇಕು, ಆರ್ ಎಲ್ಸ್ NITಲಿ ಇಂಜಿನಿಯರಿಂಗ್ ಮಾಡಬೇಕು ಅಂತ ಸಾಕಷ್ಟು ಜನರ ಕನಸು. JEE ಮೇನ್ಸು ಅಡ್ವಾನ್ಸು, ನೀಟ್ ಹೆಂಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮು, ಅದೇ ಥರ JEE ಮೇನ್ಸ್ ಅಥವಾ ಅಡ್ವಾನ್ಸು ಒಂದು ಕಾಂಪಿಟೇಟಿವ್ ಎಕ್ಸಾಮ್. ಅಲ್ಲಿ 25 ಲಕ್ಷ ಜನ ಬರೆದ್ರೆ ಇಲ್ಲಿ 14 ರಿಂದ 15 ಲಕ್ಷ ಜನ ಬರೀತಾರೆ ಈ ಎಕ್ಸಾಮ್ಸ್ಗಳನ್ನ. ಆದರೆ IITಗೆ ಹೋಗೋ ಅಂಥವ್ರ ಸಂಖ್ಯೆ ಕೇವಲ 10 ರಿಂದ 15 ಸಾವಿರ ಜನ ಮಕ್ಕಳು ಮಾತ್ರ. ಈ 15 ಸಾವಿರ ಜನ ಮಕ್ಕಳು ಏನು ಸೀಟ್ಸ್ ತಗೊಳ್ತಾರೆ, ಅದಕ್ಕೆ 15 ಲಕ್ಷ ಜನ ಎಕ್ಸಾಮ್ ಬರೀತಾ ಇದ್ದಾರೆ. ಅಂದ್ರೆ ಪ್ರಾಬ್ಲಮ್ ಏನಾಗ್ತಿದ್ದಾರೆ ಅಂದ್ರೆ ಎಲ್ಲರಿಗೂ IITಲೇ ಇಂಜಿನಿಯರಿಂಗ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಬಂದ್ಬಿಟ್ಟಿದ್ದಾರೆ. ನಿಜ ಸರ್, ಸುಂದರ್ ಪಿಚಾಯ್ ಸರ್ IIT ಖರಗ್ಪುರಲ್ಲಿ ಅವ್ರು IIT ಮಾಡಿದ್ರು, ಇವತ್ತು ಗೂಗಲಲ್ಲಿ CEO ಆಗಿದ್ದಾರೆ. ಬಟ್ ಎಲ್ಲರೂ ಗೂಗಲ್ಗೆ ಹೋಗಿ CEO ಆಗಕ್ಕಾಗಲ್ಲ. ಪೇರೆಂಟ್ಸ್ ಮೈಂಡ್ ಸೆಟ್ ಏನು, ನನ್ನ ಮಗ ಅಲ್ಲೋದ್ರೆ ಅವನು ಯಾವುದೋ ಒಂದು ಕಂಪ್ನಿಗೆ CEO ಆಗ್ತಾನೆ, ತಪ್ಪು ಸರ್. IITಲಿ ಓದೋರ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದ್ರೆ, ಯಾರು ಕೂಡ ಅಲ್ಲಿ ಎಲ್ಲೋ ಹೋಗ್ಬಿಟ್ಟು ನಾನೊಂದು ಕಂಪ್ನಿಗೆ ದುಡಿಬೇಕು ಅನ್ನೋ ಮೈಂಡ್ ಸೆಟ್ ಯಾರಿಗೂ ಇರಲ್ಲ. IITಲಿ ಓದೋರ್ ಮನಸ್ಥಿತಿ ಒಂದು ಆ್ಯಪ್ನ ಬಿಲ್ಡ್ ಮಾಡೋದಾಗಿರ್ಬೋದು, ಎಡ್ಯುಟೆಕ್ ಕಂಪ್ನಿ ಕಟ್ಟಬೇಕು ಅನ್ನೋ ಮನಸ್ಥಿತಿ ಅವರಲ್ಲಿರುತ್ತೆ. ಸೊ ಪ್ರಾಬ್ಲಮ್ ಆಗ್ತಿರೋದು ಅವಾಗಲೇ ಹೇಳಿದೆ, ಪೇರೆಂಟ್ಸ್ಗಳ ಮೈಂಡ್ ಸೆಟ್ ಬದಲಾಗಬೇಕು ಸರ್. ಈಗ ಸಿಂಪಲ್ ಆಗಿ ಹೇಳಬೇಕಂದ್ರೆ, ನಿಮ್ಮಲ್ಲೇ ನಿಮ್ಮ ಮಕ್ಕಳು ಅಥವಾ ಯಾರೋ ಒಬ್ರು ಬಂದು ನಿಮ್ಮ ರಿಲೇಟಿವ್ಸಲ್ಲಿ 10th ಎಕ್ಸಾಮ್ ಅಥವಾ 2nd PUC ಎಕ್ಸಾಮ್ ಬರೀತಿರೋನು ಬಂದು, ಅಪ್ಪ ನಾನು ಒಂದು ಆ್ಯಪನ್ನ ಬಿಲ್ಡ್ ಮಾಡ್ತೀನಿ ಅಂದರೆ ನೀವೇನಂತೀರ? ಎಕ್ಸಾಮ್ ಬರೆಯಲ್ಲ ಸರ್, 10th ಬೋರ್ಡ್ ಎಕ್ಸಾಮ್ ಬರೆಯಲ್ಲ ಅಪ್ಪ, ನಾನೊಂದು ಆ್ಯಪ್ ಬಿಲ್ಡ್ ಮಾಡೋಣ ಅಂತಿದ್ದೀನಿ, ನೀವೇನಂತೀರ? ಈಗ ಸಾಕಷ್ಟು ವಿಚಾರಗಳನ್ನು ಮಾತಾಡ್ತಾ ಇದ್ವಿ. ಈಗಿನ ಎಜುಕೇಷನ್ ಅಂದಾಗ ನನಗೆ ಒಮ್ಮೊಮ್ಮೆ ಅನ್ಸೋದು ಇದೇನೋ ಒಂಥರ ದಂಧೆ ಥರ ಆಗ್ತಿದೆಯಾ ಏನು ಅಂತಂದರೆ, ರ್ಯಾಂಕ್ ತಗೊಂಡವ್ರ ಬಗ್ಗೆ ಮಾತ್ರ ಮಾತಾಡ್ತೀವಿ, ಉಳಿದವ್ರ ಕತೆ ಏನು ಅದ್ರ ಬಗ್ಗೆ ಗೊತ್ತಿಲ್ಲ. ಆಮೇಲೆ ಪೋಷಕರು ಕೂಡ ಅಷ್ಟೇ, ಮಕ್ಕಳ ಆಸೆ ಏನೋ ತಿಳ್ಕೊಳ್ಳಲ್ಲ, ಯಾವುದೋ ಅಂದ್ರೆ ಹಿಂದೆ ಬೀಳ್ತಾರೆ, ಎಷ್ಟಾದರೂ ಫೀಸ್ ಆಗಲಿ ತಂದು ಸುರಿಯೋದಕ್ಕೆ ರೆಡಿ ಇದ್ದಾರೆ. ಏನಾಗ್ತಿದೆ ನಿಮ್ಮ ಪ್ರಕಾರ? ಅಂದರೆ ಎಜುಕೇಷನ್ ಏನು ಬಿಸ್ನೆಸ್ ಇದಾಗ್ತಿದೆಯಾ ಹೀಗೆ? ಸರ್ ಎಕ್ಸಾಕ್ಟ್ಲಿ, ನೀವು ಈ ಟಾಪಿಕ್ ತುಂಬ ಒಳ್ಳೆ ಟಾಪಿಕ್. ಬಟ್ ಏನು ಅಂದರೆ ಎಜುಕೇಷನ್ ನಿಜ ನೀವು ಹೇಳಿದ್ರೆ ಬಿಸ್ನೆಸ್ ಆಗ್ತಿದೆ. ಬಟ್ ಈ ಟಾಪಿಕ್ ಬಗ್ಗೆ ಡೀಪಲ್ಲಿ ಅಥವಾ ಡೆಪ್ತಲ್ಲಿ ಹೇಳೋದಕ್ಕೆ ನಾನಿನ್ನೂ ಚಿಕ್ಕವನೇ ಹೇಳಬೇಕಂದ್ರೆ, ಬಿಕಾಸ್ ನೋಡಿದ್ದೀನಿ. ವಾಸ್ತವ ನೀವು ಹೇಳಿದ್ದು ನಿಜ 100%. ಯಾಕೆಂದರೆ ಇವತ್ತು ನಾವು ನೋಡ್ತಾ ಇರ್ತೀವಿ ಕಾಲೇಜ್ಗಳ ಫೀಸ್ ಹೆಂಗಿದೆ ಅಂದರೆ, ಮೊನ್ನೆ ಯೂಟ್ಯೂಬರ್ ಸತೀಶ್ ಹಿರೇಗೌಡ ಸರ್ ಒಂದು ಇನ್ಸ್ಟಾಗ್ರಾಮಲ್ಲಿ ಹೇಳ್ತಾರೆ ರೀಲ್ಸಲ್ಲಿ, ಅವ್ರ ಮಗಳನ್ನ ಸ್ಕೂಲಿಗೆ ಸೇರ್ಸಕ್ಕೆ ಹೋಗ್ತಾರಂತೆ, ಫೀಸ್ ಕೇಳೇ ಸುಸ್ತಾಗ್ಬಿಡ್ತಾರಂತೆ ಸರ್. 4 ಲಕ್ಷ 5 ಲಕ್ಷ ಸರ್, UKG LKGಗೆ 4-5 ಲಕ್ಷ ಖರ್ಚು ಮಾಡ್ತಿದ್ದಾರೆ. ಅಂದರೆ ನಾವು ಅಷ್ಟು ಫೀಸು ಈವನ್ ನಮ್ಮ ಪೋಸ್ಟ್ ಗ್ರಾಜುಯೇಷನ್ಗೂ ನಾವು ಖರ್ಚು ಮಾಡಿರಲಿಲ್ಲ, ನಿಮಗೆ ಗೊತ್ತಿದೆ. ಸೊ ಇವತ್ತು ನೀವು ಹೇಳಿರೋ ಪ್ರಕಾರ ಹೌದು, ಎಜುಕೇಷನ್ ಕಂಪ್ಲೀಟಾಗಿ ಬಿಸ್ನೆಸ್ ಆಗಿದೆ. ಬಟ್ ಏನಾಗ್ತಿದೆ ಅಂದರೆ ಮಕ್ಕಳಿಗೆ ಲೈಕ್ ಆ ಎಕ್ಸ್ಪೋಜರ್ ಸಿಗ್ತಾ ಇಲ್ಲ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಸರ್, ನಮ್ಮ ಸ್ಟೂಡೆಂಟ್ಸಿಗೆ ಗೊತ್ತಿರೋದು ಎಷ್ಟು, CET, ನೀಟು, JEE, ಈ 3 ಎಕ್ಸಾಮ್ ಬಿಟ್ಟು ಅವ್ರಿಗೆ ಯಾವುದ್ರ ಬಗ್ಗೆನೂ ಅರಿವಿಲ್ಲ. ಎಕ್ಸ್ಪೋಜರ್ ತುಂಬ ಮುಖ್ಯ ಸರ್. ಸರ್ ಇವತ್ತು ನೀವು ನಂಬಲ್ಲ, 1300 ಇವತ್ತು ಲೈಕ್ ಕೋರ್ಸ್ಗಳಿದೆ, 1300+ ಕೋರ್ಸ್ಗಳಿದೆ, 400+ ಡಿಗ್ರೀಸ್ಗಳಿವೆ. ಬಟ್ ನಮಗೆ ಗೊತ್ತಿರೋದು ಹಬ್ಬ ಅಂದ್ರೆ ಒಂದು 6 to 7 ಡಿಗ್ರಿ. ಇಂಜಿನಿಯರಿಂಗು, BCom, BBA, BCA ಬಿಟ್ರೆ ಲೈಕ್ ಈ ಥರದ್ದು ಡಿಗ್ರೀಸ್ ಬಿಟ್ರೆ ನಮಗೆ ಬೇರೆ ಡಿಗ್ರಿಗಳ ಬಗ್ಗೆ ಎಕ್ಸ್ಪೋಜರೇ ಇಲ್ಲ. ತಪ್ಪೇನಾಗ್ತಿದೆ ಅಂದರೆ ಲೈಕ್ ಪೇರೆಂಟ್ಸ್ದು ಜೊತೆಗೆ ಕಾಲೇಜ್ಗಳದ್ದು, ಅಂದರೆ ಲೈಕ್ ಆ ಎಕ್ಸ್ಪೋಜರ್ನ ಕೊಡೋದ್ರಲ್ಲಿ ಎಲ್ಲೋ ಎಡುತ್ತಿದೆ ಅಂತ ನನ್ನ ಮನಸ್ಸು ಸರ್. ಯಾಕೆ ಅಂತ ಹೇಳ್ತೀನಿ ಕೇಳಿ,
ಎಷ್ಟೋ ಜನ ಸ್ಟೂಡೆಂಟ್ಸು MBBS ಅಥವಾ ಇಂಜಿನಿಯರಿಂಗ್ ಯಾವುದೋ ಒಂದು ಡಿಗ್ರಿ ಆದಮೇಲೆ 4 ವರ್ಷ ಕಂಪ್ಲೀಟ್ ಆದಮೇಲೆ ಅವ್ರಿಗೆ ಅರಿವಾಗುತ್ತೆ, ಈ ಥರದ್ದೊಂದು ಡಿಗ್ರಿ ಇತ್ತಲ್ವಾ, ನಾನು ಮಾಡಬೇಕಿತ್ತು ಅಂತ ಅನ್ಸುತ್ತೆ. ಸೊ ನೀವು ನಂಬಲ್ಲ, ಇವತ್ತು ಆ ಲೆಕ್ಕದಲ್ಲಿ ಹೋದ್ರೆ ಏವಿಯೇಷನ್ ಫೀಲ್ಡಲ್ಲಿ ಸಾಕಷ್ಟು ಇವತ್ತು ಜಾಬ್ ಓಪನಿಂಗ್ಸ್ ಇದೆ ಸರ್. ಸೆಕೆಂಡ್ PUC ಮುಗಿಸಿದ್ರೆ ಸಾಕು, ನೀವು ಏವಿಯೇಷನಲ್ಲಿ ಕ್ಯಾಬಿನ್ ಕ್ರೂ ಆಗಿರ್ಬೋದು, ಲೈಕ್ ಏರ್ ಹೋಸ್ಟರ್ಸ್ ಆಗಿರ್ಬೋದು, ಸಾಕಷ್ಟು ಓಪನಿಂಗ್ಸ್ಗಳಿದೆ. ಬಟ್ ಅದ್ರ ಬಗ್ಗೆ ನಮಗೆ ಮಾಹಿತಿನೇ ಇರಲಿಲ್ಲ ನಾವು ಓದುವಾಗ. ಸೊ ಇವತ್ತು ನಮ್ಗೆ ಅನಿಸ್ತಿದೆ ನಾನು ಮಾಡಬೇಕಿತ್ತು, ಬಟ್ ಇವತ್ತು ಟೈಮ್ ಆಲ್ರೆಡಿ ಆಗೋಗಿದೆ. ಅದ್ರ ಜೊತೆಗೆ ಹೇಳಬೇಕಂದ್ರೆ ಏವಿಯೇಷನ್, ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ಏನು ನಮ್ಮಲ್ಲಿ ಕಾಮರ್ಸ್ ಬಗ್ಗೆ ಹೇಳಬೇಕಂದ್ರೆ ಸೈನ್ಸ್ CET ಬರೆಯೋನಿಗೆ ಕ್ಲಾರಿಟಿ ಪಕ್ಕ ಇರುತ್ತೆ. ಏನಂತ ಇರುತ್ತೆ CET ಬರೆಯೋನಿಗೆ, ನಾನು ಒಂದು ಇಂಜಿನಿಯರಿಂಗ್ ಮಾಡ್ತೀನಿ, ಇಲ್ಲ BSc AGಗೆ ಹೋಗ್ತೀನಿ, ಇಲ್ಲ B.Pharmacy ಮಾಡ್ತೀನಿ ಅನ್ನೋ ಕ್ಲಾರಿಟಿ ಇರುತ್ತೆ. ನೀಟ್ ಎಕ್ಸಾಮ್ ಬರೆಯೋನ್ಗೂ ಒಂದು ಕ್ಲಾರಿಟಿ ಇರುತ್ತೆ, ನಾನು MBBS ಮಾಡ್ತೀನಿ, ಇಲ್ಲ ನರ್ಸಿಂಗು ಈ ಥರ ಬೇರೆ ಕೋರ್ಸ್ಗಳು ಮಾಡ್ತೀನಿ ಅಂತ ಅವನಿಗೂ ಕ್ಲಾರಿಟಿ ಇರುತ್ತೆ. JEE Mains ಬರೆಯೋನ್ಗೂ ಒಂದು ಕ್ಲಾರಿಟಿ ಇರುತ್ತೆ, ನಾನು ಇಂಜಿನಿಯರಿಂಗ್ ಮಾಡೋದಕ್ಕೆ ಬರಿತಾ ಇರೋದು ಅಂತ. ಬಟ್ ಕಾಮರ್ಸಲ್ಲಿ ಏನಾಗ್ತಿದೆ, ಅವರಿಗೆ PU ಆದಮೇಲೆ BCom ಯಾಕೆ ಮಾಡ್ತಿದ್ದೀನಿ, BBA ಯಾಕೆ ಮಾಡ್ತಿದ್ದೀನಿ ಅನ್ನೋ ಕ್ಲಾರಿಟಿನೇ ಇಲ್ಲ. ಬಿಸ್ನೆಸ್ ಸ್ಟಡೀಸು ಅಕೌಂಟೆನ್ಸಿ ಓದ್ತಾರೆ, ಬಟ್ ಯಾಕೆ ನಾನು ಅದು ಓದ್ತಿದ್ದೀನಿ ಅನ್ನೋ ಕ್ಲಾರಿಟಿ ಅವ್ರಿಗಿಲ್ಲ ಸರ್. ನೀವು ನಂಬಲ್ಲ, ಒಂದು ಸರ್ವೆ ಪ್ರಕಾರ ನಮ್ಮ ಇಂಡಿಯಾದಲ್ಲಿ 7% ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಯಾಕೆ ನಾನು ಗ್ರಾಜುಯೇಷನ್ ಮಾಡ್ತಾ ಇದ್ದೀನಿ ಅನ್ನೋ ಅರಿವಿದೆ, ಬೇರೆ ಯಾರಿಗೂ ಅರಿವೇ ಇಲ್ಲ. ಹೋಗಿ PU ಆಯ್ತಾ, ನೆಕ್ಸ್ಟ್ PUC ಆಗಿದ್ದೆ ಕಾಮರ್ಸ್ ಅವ್ರಿಗೆ BCom BBA. ಅಲ್ಲ, ಯಾಕೆ ಹಿಂಗಾಗ್ತಿದೆ, ಅವೇರ್ನೆಸ್ ಸಮಸ್ಯೆನೇ ಏನು? ಹೌದು, ಎಕ್ಸಾಕ್ಟ್ಲಿ, ಅವೇರ್ನೆಸ್ ಸಮಸ್ಯೆ ತುಂಬಾ ಒಂದು. ಜೊತೆಗೆ ಇನ್ನೊಂದೇನಾಗ್ತಿದೆ ಅಂದ್ರೆ, ನಾನು ಲೈಕ್ ರೀಸೆಂಟಲ್ಲಿ ಒಂದು ನೋಡ್ತಾ ಇದ್ದೆ, ಒಬ್ರು ಹೇಳ್ತಾರೆ, ಲೈಕ್ ಲಾಗರ್ ಏನು ಹೇಳ್ತಾರೆ ಅಂದ್ರೆ, ಯಾವುದೋ ಒಂದು ಮೂವಿಗೆ 500 ರೂಪಾಯಿ ಕೊಟ್ಟು ನೀವು ಟಿಕೆಟ್ ಕೊಟ್ಟು ಮೂವಿಗೆ ಹೋಗಿರ್ತೀರ, ನಿಮ್ಗೆ ಅದು ಕೆಟ್ಟ ಮೂವಿ ಚೆನ್ನಾಗಿಲ್ಲ ಅಂತ 20 ನಿಮಿಷಕ್ಕೆ ಗೊತ್ತಾಗ್ಬಿಡುತ್ತೆ. ಈ ಒಂದು ನೀವು 2.5 ಗಂಟೆ ಮೂವಿಲಿ ಕೂತಿರ್ತೀರ, ಯಾಕೆ 500 ರೂಪಾಯಿ ನೀವು ದುಡ್ಡು ಹೋಗ್ಬಿಡುತ್ತೆ ಅಂತ. ಬಟ್ ನೀವು ಇಲ್ಲಿ ನಿಮ್ಮ ಪ್ರೀಶಿಯಸ್ 2.5 ಗಂಟೆ ಮರ್ತ್ ಬಿಡ್ತೀರಾ, ಆ 2.5 ಗಂಟೆ ಹೋಗ್ಬಿಡುತ್ತೆ. 500 ರೂಪಾಯಿ ಕೊಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ನೀವಲ್ಲಿ 2.5 ಗಂಟೆ ಕೂತ್ಕೊಂತೀರಾ. ಅದೇ ಡಿಗ್ರಿಗೂ ಹಾಕ್ತಿರೋದು. ಭಾಳ ಇಷ್ಟ ಆಯ್ತು ನೀವು ಹೇಳಿ, ಭಾಳ ಚೆನ್ನಾಗಿ ಒಳ್ಳೆ ಮಾತು. ಅಂದರೆ ಕ್ಲಾರಿಟಿ ಎಷ್ಟು ಮುಖ್ಯ ಅಂತ. ಈಗ ನನಗೆ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಈಗ ನಾನು ಡಿಗ್ರಿ ನಂದು BCom, ನಾನು BCom ಮಾಡುವಾಗ ನಾನು ಅಂದ್ಕೊಳ್ತಿದ್ದೆ ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂತ ಹೇಳಿ. ಆಮೇಲೆ ನನಗೆ ಅನ್ಸೋದಕ್ಕೆ ಶುರುವಾಯಿತು, ಇಲ್ಲ ನಾನೊಬ್ಬ ಜರ್ನಲಿಸ್ಟ್ ಆಗಬೇಕು ಅಂತ. ನಾನು ಆಗಬೇಕು ಅಂತ ಹುಚ್ಚು ಬಂದ ಕಾರಣಕ್ಕೆ ನಾನು ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಮಾಡಿದೆ. ಬಟ್ ನೀವು ಹೇಳಿದಾಗ ನನಗೆ ಹೌದು ಯೋಚನೆ ಬರ್ತಾಯಿದೆ, ತುಂಬ ಜನ ಯಾವುದೋ ಒಂದು ಡಿಗ್ರಿ BCom ಅದೇ ಡಿಗ್ರಿ ಇದೆ ಮಾಡೋಣ, ಏನೋ BCA ಇದೆ ಮಾಡೋಣ, ಬಟ್ ಯಾಕೆ ಮಾಡ್ತಾ ಇದ್ದೀನಿ, ನನ್ನ ಏನೇನೋ ಗೊತ್ತೇ ಇಲ್ಲ. ಇದು ಪ್ರಾಬ್ಲಮ್ ನಾನು ಅವಾಗಲೇ ಹೇಳಿದೆ, ನೀವು ಹೇಳಿ ತುಂಬ ಚೆನ್ನಾಗಿತ್ತು. ಬಟ್ ನಿಮಗೇನಾಯಿತು ಅಂದರೆ, ಲೈಕ್ ಡಿಗ್ರಿ ಮಾಡೋವಾಗಲೇ ಜರ್ನಲಿಸಮ್ ಬಗ್ಗೆ ನಿಮ್ಗೆ ಐಡಿಯಾ ಬಂತು, ನೀವು ಅದನ್ನು ಬಿಟ್ಟು ಇಲ್ಲಿ ಕಂಟಿನ್ಯೂ ಮಾಡಿದ್ರಿ. ತುಂಬ ಜನ ಏನು ಮಾಡ್ತಾರೆ, ಈ ಮೂವಿ ಟಿಕೆಟ್ಸ್ನೇ ನೀವು ಡಿಗ್ರಿಗೆ ರಿಲೆವೆಂಟ್ ತೊಗೊಳೋಣ, ಡಿಗ್ರಿಗೆ ಸೇರ್ಕೊಳ್ತಾರೆ. 4 ವರ್ಷ ಡಿಗ್ರಿಲಿ ಅವ್ರಿಗೆ 3rd ಇಯರ್ ಅಥವಾ 2nd ಇಯರ್ಲೇ ಅನ್ಸ್ಬಿಡುತ್ತೆ, ನಾನು ಮಾಡ್ತಾ ಇರೋ ಬೇರೆ ಉದ್ದೇಶ, ನನ್ನ ಉದ್ದೇಶ ಇದಲ್ಲ, ನಾನು ಗೌರ್ಮೆಂಟ್ ಎಕ್ಸಾಮ್ ಅಥವಾ UPSC ಕ್ರ್ಯಾಕ್ ಮಾಡ್ಬೇಕಂತ ಮಾಡ್ತಿದ್ದೀನಿ. ಬಟ್ ಅಲ್ಲಿ ಆಲ್ರೆಡಿ ಕಾಲ ಮುಂಚಿರುತ್ತೆ, ಅಪ್ಪ ಅಮ್ಮಂದ್ರು 15 ರಿಂದ 20 ಲಕ್ಷ ಇನ್ವೆಸ್ಟ್ ಮಾಡಿರ್ತಾರೆ. ಆದ್ರಿಂದ ಅವ್ರೇನ್ ಮಾಡ್ತಾರೆ, ಅದೇ ಡಿಗ್ರಿನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಬಟ್ ಡಿಗ್ರಿ ಆದ್ಮೇಲೆ ಅವ್ರು ಯಾವುದೋ ಒಂದು IT ಕಂಪ್ನಿನೋ ಎಲ್ಲೋ ಹೋದಾಗ ಅವ್ರು ಓದಿರೋದಕ್ಕೂ ಮಾಡ್ತಿರೋ ಕೆಲ್ಸಕ್ಕೂ ಸಂಬಂಧನೇ ಇರಲ್ಲ. ಇವತ್ತು ನೀವೇ ನೋಡಿರ್ತೀರ, ಎಷ್ಟೋ ಜನ ಯಾವುದೋ ಓದಿರ್ತಾರೆ, ಸೊ ಇಲ್ಲಿ ಮಾಡೋದೇ ಬೇರೆ. ಸೊ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ, ಲೈಕ್ ಎಕ್ಸ್ಪೋಜರ್ ಅನ್ನೋದು ಸಿಗ್ತಾ ಇಲ್ಲ ಸರ್. ಅವ್ರಿಗೆ ಎಲ್ಲಾದ್ರ ಬಗ್ಗೆನೂ ಒಂದು ಎಕ್ಸ್ಪೋಜರ್ ಸಿಗಬೇಕು. ಅಂದ್ರೆ ಕೆರಿಯರ್ ಗೈಡೆನ್ಸ್ ಅಥವಾ ಒಂದು ಕೆರಿಯರ್ ಕೌನ್ಸಿಲಿಂಗ್ ಅಂತ ಏನು ಕರಿತೀವಿ, ತುಂಬಾನೇ ಇಂಪಾರ್ಟೆಂಟು. PUC ಆದ ನಂತರ ಅಥವಾ 10th ಆದಮೇಲೆ ಸಾಕಷ್ಟು ಆಯ್ಕೆಗಳಿದೆ ಸರ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಸೆಕೆಂಡ್ PUC ಆದಮೇಲೆ ಯಾವುದೋ ಒಂದು ಇಂಜಿನಿಯರಿಂಗ್ ಮಾಡ್ತಾರೆ, ಇಂಜಿನಿಯರಿಂಗ್ ಆದಮೇಲೆ ಎಲ್ಲೋ ಒಂದು ಕಡೆ ದುಡಿತಿರ್ತಾನೊಬ್ಬ, ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ಬ ಬರ್ತಾನೆ, ನಾನು ಇವತ್ತು ಶಿಪ್ಪಲ್ಲಿ ಮರೈನ್ ಇಂಜಿನಿಯರಿಂಗ್ ಆಗಿದ್ದೀನಿ, ತಿಂಗಳಿಗೆ 3 ರಿಂದ 4 ಲಕ್ಷ ದುಡಿತಿದ್ದೀನಿ ಅಂತ ಯಾರೊಬ್ಬ ರೀಲ್ಸ್ ಮಾಡ್ತಾನೆ. ಅದ್ರಲ್ಲಿ ಇವನು ಕಮೆಂಟ್ ಆಗ್ತಾನೆ, MBA ಅಥವಾ ಇಂಜಿನಿಯರಿಂಗ್ ಮಾಡಿನೋನು, ಅಣ್ಣ ನಾನು ಅಲ್ಲಿ ಕೆಲ್ಸಕ್ಕೆ ಬರ್ಬೇಕಂದ್ರೆ ಏನು ಮಾಡಬೇಕು? ಅಪ್ಪ, ನಿನಗೆ ಮರೈನ್ ಇಂಜಿನಿಯರಿಂಗ್ ಹೋಗ್ಬೇಕಂತ ನಿನ್ನ ಡ್ರೀಮ್ ಇತ್ತು ಅಂದ್ರೆ ನೀನು ಯಾಕೆ ಇಲ್ಲಿ MBA ಮಾಡಿದೆ? ಸೆಕೆಂಡ್ PUC ಆಗಿದ್ದೆ ನೀನು ಹೋಗ್ಬೋದಿತ್ತಲ್ಲ, ಮರೈನ್ ಇಂಜಿನಿಯರಿಂಗ್ ನೀನು ಆ ಕೋರ್ಸ್ನ ಮಾಡ್ಬೋದಿತ್ತು, PUC ನೀನು PCMC ತೊಗೊಂಡು ಮಾಡ್ಬೋದಿತ್ತು. ಕರೆಕ್ಟಾ ಸರ್? ಸೊ ಎಷ್ಟೋ ಜನ ನರ್ಸಿಂಗ್ ಮಾಡ್ತಾರೆ, ನರ್ಸಿಂಗು ಅದೆಲ್ಲ ಮುಗಿಸ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಬ್ಬ ಬರ್ತಾನೆ, ಜರ್ಮನಿಲಿ ನಾನು ಇವತ್ತು ಟ್ರಕ್ ಡ್ರೈವರ್ ಆಗಿದ್ದೀನಿ, ತಿಂಗ್ಳಿಗೆ 1 ಲಕ್ಷ ದುಡಿತಿದ್ದೀನಿ. ಇವನು ಕಮೆಂಟ್ ಆಗ್ತಾನೆ, ಅಣ್ಣ ನಾನು ಅಲ್ಲಿ ಬರಬೇಕು. ನೀನು ಟ್ರಕ್ ಡ್ರೈವರ್ ಆಗಿ 1 ಲಕ್ಷ ದುಡಿಯೋಕೆ ನರ್ಸಿಂಗ್ ಯಾಕಪ್ಪ ಮಾಡಿದೆ? ಕರೆಕ್ಟಾ ಸರ್? ಕ್ಲಾರಿಟಿ ಅಂದರೆ ಹೋಲ್ ಎಜುಕೇಷನ್ ಸಿಸ್ಟಮ್ ಮೆಸ್ಅಪ್. 10th ಅಲ್ಲಿ ಸೆಕೆಂಡ್ PUC ಅಲ್ಲಿ ಮಗ್ಗಪ್ ಮಾಡಿ ನಾವು ಬೋರ್ಡ್ ಎಕ್ಸಾಮಲ್ಲಿ ಮಾರ್ಕ್ಸ್ ತೆಗೆದುಬಿಡ್ತೀವಿ. ಬಟ್ ನೀವು ಇಂಟರ್ವ್ಯೂಗೆ ಹೋದಾಗ ಆ AI ನೀವು 2 ವರ್ಷ ಏನು ಮಗ್ಗಪ್ ಮಾಡ್ತಿರಲ್ಲ, 2 ನಿಮಿಷದಲ್ಲಿ ಅದಕ್ಕೆ ಆನ್ಸರ್ ಕೊಟ್ಬಿಡುತ್ತೆ. ಅರ್ಥ ಆಗ್ತಿದೆ? ಅವಾಗ ನಿಮ್ಮ ಓದಿರೋದಕ್ಕೆ ಎಲ್ಲಿ ಸರ್ ಬೆಲೆ? ಪೇರೆಂಟ್ಸ್ ಎಡವಟ್ ಆಗುತ್ತಾ ಅಂತ. ಅಂದರೆ ಈಗ ಪಕ್ಕದ ಮನೆಯವ್ರು ಯಾರೋ ಮಗನೋ ಇಂಜಿನಿಯರಿಂಗ್ ಮಾಡ್ತಾರೆ, ನನ್ನ ಮಗನೂ ಅದೇ ಮಾಡಬೇಕು, ಅಥವಾ ಅವ್ರು ಇನ್ಯಾವುದೋ ಕೋರ್ಸ್ ಮಾಡ್ತಾರೆ, ನಾವು ಮಕ್ಕಳು ಇದೇ ಮಾಡ್ಬೇಕಂತ ಇದು ಹುಚ್ಚು. ಮಕ್ಕಳಿಗಿಲ್ಲ, ನಾನು ಏನೋ ಬೇರೆ ಮಾಡ್ಬೇಕನ್ನೋ ಕ್ಲಾರಿಟಿ ಇರುತ್ತೆ. ಆದರೆ ಆ ಪೇರೆಂಟ್ಸ್ ಒತ್ತಡಕ್ಕೆ ಏನೂ ಮಾಡೋಕ್ಕಾಗದೆ ಅದು ಯಾವುದೋ ಒಂದು ಕೋರ್ಸಿಗೆ ಹೋಗಿ ಸೇರ್ಕೊಬಿಡ್ತಾರ ಅಂತ. ಎಕ್ಸಾಕ್ಟ್ಲಿ ಸರ್, ನೀವು ನಿಜ. ಯಾಕಂದರೆ ನಾನು ಇಷ್ಟು ವರ್ಷದಲ್ಲಿ ನಾನು ನೋಡಿದ್ದೀನಿ ಸಾಕಷ್ಟು ಪೇರೆಂಟ್ಸು ಸ್ಟೂಡೆಂಟ್ಸ್. ನೀವು ನೋಡಿದ್ರಿ ಕೌನ್ಸಿಲಿಂಗ್ ಬಂದಾಗ ಸ್ಟೂಡೆಂಟ್ಸ್ಗೆ ಒಂದು ಆಸೆ ಇರುತ್ತೆ, ಸರ್ ನಾನು ಲೈಕ್ ಫ್ಯಾಷನ್ ಡಿಸೈನರ್ ಆಗಬೇಕು, ಆ ಫೀಲ್ಡ್ಗೆ ಹೋಗಬೇಕು ಅಂತ. ಬಟ್ ಅವ್ರ ಪೇರೆಂಟ್ಸ್ ಏನು ಹೇಳಿದ್ರು, ಇಲ್ಲ ನೀನು
ಇತ್ತಗೋ ನೀನು MBBS ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದ್ರು. ಅಂದ್ರೆ ಇಲ್ಲೇ ಪ್ರಾಬ್ಲಮ್ ಆಗ್ತಿರೋದು. ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನು ಓದೋದಕ್ಕೆ ಬಿಡಿ ಅಂತ ನಾವು ಹೇಳ್ತಾ ಇರೋದು. ಅಂದ್ರೆ ಇನ್ನೊಂದೇನಾಗ್ಬಿಡುತ್ತೆ ಗೊತ್ತಾ ಸರ್, 10th ಅಲ್ಲಿ 95% ಬಂದ್ರೆ ಸೈನ್ಸು, ಕಮ್ಮಿ ಪರ್ಸೆಂಟೇಜ್ ಬಂದ್ರೆ ಕಾಮರ್ಸ್. ಈ ಮೆಂಟಾಲಿಟಿಯಿಂದ ನಾವು ಹೊರಗಡೆ ಬರಬೇಕು ಸರ್. ಇವತ್ತು ಕಾಮರ್ಸ್ ಅಲ್ಲಿ ಸಾಕಷ್ಟು ಆಯ್ಕೆಗಳಿದೆ. ಅದೇ ಕಾರಣಕ್ಕೆ ಇವತ್ತು ನಮ್ಮ ಫೋಕಸ್ ಬ್ರ್ಯಾಂಡ್ ಹುಟ್ಟಾಕಿರೋದು. ನಾನೀಗ ಫೋಕಸ್ ವಿಚಾರಕ್ಕೆ ಬರ್ತೀನಿ. ಈಗೆಲ್ಲ ನನಗೆ ಅಂದರೆ ನಾವು ಕ್ಲಾರಿಟಿ ಸಿಕ್ತು ಈಗ ನಮ್ಮ ಎಜುಕೇಷನ್ ಸಿಸ್ಟಮ್ ಹೇಗಾಗ್ತಿದೆ, ಹೇಗಾಗಬೇಕು ಅನ್ನೋದು. ನನ್ನ ಪ್ರಕಾರ ನಿಮ್ಮ ಫೋಕಸ್ ಏನಾಗಬೇಕು ಎಜುಕೇಷನ್ ಸಿಸ್ಟಮಲ್ಲಿ ಅದನ್ನು ಮಾಡೋದಕ್ಕೆ ಹೊರಟಿದೆ ಅಂತ ಹಾಗಾದ್ರೆ. ಸರ್ ಫೋಕಸ್ ಬಗ್ಗೆ ಹೇಳಬೇಕಂದ್ರೆ ಪ್ರತ್ಯೇಕವಾಗಿ ಕಾಮರ್ಸ್ಗಂತಾನೆ ಹುಟ್ಟಿರೋ ಒಂದು ಎಡ್ಯುಟೆಕ್ ಕಂಪನಿ ಅಂತ ಹೇಳ್ಬೋದು. ಫೋಕಸ್ ಫಾರ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ. ಸೊ ಈ ಕಂಪ್ನಿನ ನಾವು ಹುಟ್ಟಾಕಿದ್ದು ಯಾಕೆ ಅಂದರೆ ಸೈನ್ಸ್ಗಂತ ಬಂದಾಗ ಅವಾಗಲೇ ನಾನು ಹೇಳಿದೆ ಸಾಕಷ್ಟು ಬ್ರ್ಯಾಂಡ್ಗಳಿದೆ. ಈಗ ಆಂಧ್ರ ಅಂತ ತಗೊಂಡ್ರೆ ಚೈತನ್ಯ ನಾರಾಯಣ ಇದೆ, ನಾರ್ತ್ ಇಂಡಿಯಾ ಅಂತ ಕಂಪ್ಲೀಟ್ ಆಗಿದೆ, ಅಲ್ಲೇನು ಫಿಸಿಕ್ಸ್ ವಾಲಾ, ಸಾಕಷ್ಟು ಬ್ರ್ಯಾಂಡ್ಗಳಿದೆ. ಕಾಮರ್ಸ್ಗಂತಾನೆ ಪ್ರತ್ಯೇಕವಾಗಿ ಒಂದು ಬ್ರ್ಯಾಂಡ್ ಅವಶ್ಯಕತೆ ಇತ್ತು ನಮ್ಮ ಕರ್ನಾಟಕದಲ್ಲಿ. ಅದಕ್ಕಂತಾನೆ ನಾವು ಶುರು ಮಾಡಿರೋಂಥ ಸಂಸ್ಥೆ ಫೋಕಸ್. ನಮ್ಮ ಉದ್ದೇಶ ಏನಪ್ಪ ಅಂದರೆ ಕಾಮರ್ಸಲ್ಲಿ ಏನು ಸ್ಟೂಡೆಂಟ್ಸು ಫಸ್ಟ್ PU ಅಥವಾ ಸೆಕೆಂಡ್ PUC ಓದ್ತಾರೆ, ಅಕಾಡೆಮಿಕ್ಸ್ ಜೊತೆಗೇನೆ ಅವ್ರಿಗೆ ಸ್ಕಿಲ್ಸ್ಗಳನ್ನ ಹೇಳ್ಕೊಡೋ ಒಂದು ಪ್ರಯತ್ನ. ಅಂದರೆ ಇವಾಗ 10th ಮುಗಿಸ್ಕೊಂಡು ಏನೋ ಅವನು CBA SCBA ಯಾವುದೋ ಒಂದು ಕಾಂಬಿನೇಷನ್ ತೊಗೊಂಡು ಕಾಮರ್ಸ್ ಓದ್ತಾನೆ, ಇಲ್ಲಿಂದನೇ ಡಿಜಿಟಲ್ ಮಾರ್ಕೆಟಿಂಗ್ ಹೇಳ್ಕೊಡೋಣ. ಸರ್ ಅವನು ಕಾಮರ್ಸು ಅಥವಾ ಒಂದು ಡಿಗ್ರಿ ಮುಗಿಸಿ ಎಲ್ಲೋ ಒಂದು ಕಡೆ ಅವನು 25-30 ಸಾವಿರ ರೂಪಾಯಿ ಸಂಬಳಕ್ಕೆ ಹೋಗೋ ಬದಲು ಫ್ರೀಲ್ಯಾನ್ಸರ್ ಆಗಿ ಇವತ್ತು ಸಾಕಷ್ಟು ದುಡ್ಡನ್ನು ಮಡಿಬೋದು. ನಿಮಗೆ ಗೊತ್ತು ಇವತ್ತು ಎಷ್ಟು ಮಟ್ಟಿಗೆ ಎಲ್ಲರೂ ಫ್ರೀಲ್ಯಾನ್ಸರ್ ಆಗಿ ಎಷ್ಟು ಮಟ್ಟಿಗೆ ಇವತ್ತು ದುಡ್ಡನ್ನು ಅರ್ನ್ ಮಾಡ್ತಿದ್ದಾರೆ ಅಂದರೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಸೊ ಫೋಕಸ್ಸು ನಿಮಗೆ 10th ಆದಮೇಲೆ ಕಾಮರ್ಸಲ್ಲಿ ಯಾವುದಾದ್ರು ಆಪರ್ಚುನಿಟೀಸ್ ಇದೆ, ಸೊ ಅದನ್ನ ಹೇಳೋದಕ್ಕಂತಾನೆ ನಾವು ಶುರು ಮಾಡಿರೋಂಥ ಒಂದು ಸಂಸ್ಥೆ ಫೋಕಸ್. ಅಂದ್ರೆ ನೀವು ಕಾಲೇಜ್ಗಳ ಜೊತೆಗೆ ಟೈ ಅಪ್ ಆಗ್ತೀರಿ. ಎಕ್ಸಾಕ್ಟ್ಲಿ, ಹೌದು ಸರ್. ಇವತ್ತು ಏನು ಬೇರೆ ನಾನು ಹೇಳಿದೆ ಸೈನ್ಸ್ ಬ್ರ್ಯಾಂಡ್ಸ್ಗಳು ಹೆಂಗೆ ವರ್ಕ್ ಆಗುತ್ತೆ, ಅದೇ ಥರ 30 ಜಿಲ್ಲೆಗಳಲ್ಲಿ 30 ಕಾಲೇಜ್ಗಳ ಜೊತೆ ನಮ್ಮ ಫೋಕಸ್ ಟೈ ಅಪ್ ಆಗಬೇಕು ಅನ್ನೋ ನಮ್ಮ ಉದ್ದೇಶ. ಈಗ ಆಲ್ರೆಡಿ ಈ ವರ್ಷದಲ್ಲಿ ಮೊದಲನೇ ಕಾಲೇಜ್ ಬಂದು SRS ಕಾಲೇಜ್, ತುಮಕೂರು ಬಡ್ಡಿಹಳ್ಳಿ ಕ್ಯಾತ್ಸಂದ್ರದಲ್ಲಿರೋ ಕಾಲೇಜ್ ಜೊತೆ ಟೈ ಅಪ್ ಆಗಿದ್ದೀವಿ. ಮುಂದಿನ ವರ್ಷ ಆಲ್ರೆಡಿ 27 ಜಿಲ್ಲೆಗಳಲ್ಲಿರೋ 27 ಕಾಲೇಜ್ಗಳಲ್ಲಿ ಟೈ ಅಪ್ ಅಗ್ರಿಮೆಂಟ್ ಆಗಿದೆ. ಬಟ್ ಮುಂದಿನ ವರ್ಷದಿಂದ ನಾವಲ್ಲಿ ಚಾಲ್ತಿಲಿ ಬರ್ತೀವಿ. ಈ ವರ್ಷ SRS ಕಾಲೇಜಲ್ಲಿ ಎಕ್ಸ್ಕ್ಲೂಸಿವ್ಲಿ ಅಟ್ SRS ಕಾಲೇಜ್. ಓಕೆ, ಈಗ ನಿಮ್ಮ ಥರ ಸಂಸ್ಥೆ ಈ ಬೇರೆ ರಾಜ್ಯಗಳಲ್ಲಿ ನಾನು ಒಂದಷ್ಟು ಕೇಳ್ಪಟ್ಟಿದ್ದೇನೆ, ಬಟ್ ಫೀಸ್ ಅಂತ ನೋಡಿದಾಗ ಅದನ್ನು ಟಚ್ ಮಾಡಲಿಕ್ಕೂ ಆಗಲ್ಲ, ಆ ಲೆವೆಲ್ಗೆ ಇರುತ್ತೆ. ಅದರಲ್ಲೂ ಮಿಡಲ್ ಕ್ಲಾಸ್ ಅಂತೂ ಹತ್ರ ಹೋಗ್ಲಿಕ್ಕೂ ಆಗಲ್ಲ. ಬಟ್ ನಿಮ್ಮ ಉದ್ದೇಶ ಏನು, ಕಡಿಮೆ ಫೀಸಲ್ಲಿ ಸ್ಕಿಲ್ ಕಲಿಸ್ಬೇಕು ಮಕ್ಕಳಿಗೆ. ಎಕ್ಸಾಕ್ಟ್ಲಿ ಸರ್. ಈ ವಿಷಯಕ್ಕಂತ ಬಂದರೆ ಈಗ ಅದು ರಿಲೆವೆಂಟ್ ಆಗುತ್ತೆ. ನೀವು ಆಗಲೇ ಹೇಳಿದ್ರಿ ಎಜುಕೇಷನ್ ಬಿಸ್ನೆಸ್ ಆಗಿದೆ ಅಂತ ಕೇಳಿದ್ರಿ. ಎಕ್ಸಾಕ್ಟ್ಲಿ ಹೌದು. ಸೊ ಇಲ್ಲಿ ನಾನು ನಿಮಗೆ ಫೀಸ್ ಬಗ್ಗೆ ಹೇಳಬೇಕಂದ್ರೆ ನಾವು ಫೋಕಸ್ ಸಂಸ್ಥೆ ಮಾಡುವಾಗ್ಲೇ ಮನಸ್ಸಲ್ಲಿ ಇದ್ದಿದ್ದು ಒಂದೇ, ಪ್ರತಿಯೊಬ್ಬ ಒಂದು ಮಧ್ಯಮ ವರ್ಗದ ಸ್ಟೂಡೆಂಟ್ಸ್ಗೆ ಈ ಥರದ್ದು ಈ ರೀತಿಯ ಒಂದು ಎಜುಕೇಷನ್ ಸಿಸ್ಟಮ್ ಸಿಗಬೇಕು. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕ, ನಾರ್ತ್ ಕರ್ನಾಟಕದಲ್ಲಿ ಏನಾಗುತ್ತೆ, ಸಾಕಷ್ಟು ಜನರು ಕಾಮರ್ಸ್ ತೊಗೊಳ್ತಾರೆ, ಬಟ್ ಯಾಕೆ ತೊಗೊಳ್ತಾರೆ ಅನ್ನೋ ಅರಿವಿರಲ್ಲ. ಆ ಸ್ಕಿಲ್ಸ್ ಬಗ್ಗೆ ಅವ್ರಿಗೆ ಒಂದು ಆಪರ್ಚುನಿಟಿ ಇರಲ್ಲ, ಅಥವಾ ಲ್ಯಾಕ್ ಆಫ್ ಎಜುಕೇಷನ್ ಅಂತ ಹೇಳ್ಬೋದು. ಸೊ ಅವ್ರನ್ನೆಲ್ಲರನ್ನೂ ನಾವು ಮನಸ್ಸಲ್ಲಿ ಇಟ್ಕೊಂಡು ಶುರು ಮಾಡಿರೋಂಥ ಸಂಸ್ಥೆ ಫೋಕಸ್ಸು. ಫೀಸ್ ಅಂತ ಬಂದಾಗ ನಾವು ಇದನ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ನಾವೆಲ್ಲ ಕೂತ್ಕೊಂಡು ಯೋಚನೆ ಮಾಡ್ತಿರೋ ನಮ್ಮ ಮನಸ್ಸಿಗೆ ಬಂದಿದ್ದೆ CSR. ಈಗ ಎಲ್ಲರೂ ಅವರ ಡಿಗ್ರಿಲಿ ಅಥವಾ ಪೋಸ್ಟ್ ಗ್ರಾಜುಯೇಷನ್ MBA ಮಾಡುವಾಗ ಈ CSR ಫಂಡ್ಸ್ ಬಗ್ಗೆ ಕಲ್ತಿರ್ತಾರೆ, ಕೇಳಿರ್ತಾರೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ, ನ್ಯಾಷನಲ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ವೆಬ್ಸೈಟ್ಗೆ ಹೋಗಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಸ್ಟೇಟಿಗೆ ಎಷ್ಟೆಷ್ಟು CSR ಫಂಡ್ಸ್ ಇದೆ ಅಂತ. ಅಲ್ಲಿ ನಮಗೆ ಒಂದು ಸಿಕ್ಕಿದ ಕಂಪ್ನಿನೇ ಸಪ್ಲಿಕಾ. ಈ ಸಪ್ಲಿಕಾ ಏನು ಮಾಡುತ್ತೆ, ನಮ್ಮ ಕಾಲೇಜ್ಗೆ ಸೇರೋ ಮಕ್ಕಳಿಗೆ ಸ್ಕಾಲರ್ಶಿಪ್ಸ್ಗಳನ್ನ ಕೊಡುತ್ತೆ. ಸೊ ಒಂದು NGO ಇಂದ ನಿಮಗೇನು ಸ್ಕಾಲರ್ಶಿಪ್ಸ್ ಬರುತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ, ಅದೇ ಥರ ಸಪ್ಲಿಕಾ ಕಡೆಯಿಂದ ನಮ್ಮ ಕಾಲೇಜ್ಗೆ ಅಡ್ಮಿಷನ್ ತಗೊಳ್ಳೋ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಮೊದಲನೇ ವರ್ಷ ನಮ್ಮ ಕಾಲೇಜ್ ಫೀಸ್ ಏನಿದೆ ಕಂಪ್ಲೀಟ್ಲಿ ಅಪ್ ಟು 100% ಸ್ಕಾಲರ್ಶಿಪ್, ಅಪ್ ಟು 100% ಸ್ಕಾಲರ್ಶಿಪ್ ಸಿಗೋ ಅವರಿಗೆ ಸಾಧ್ಯತೆಗಳು ಸಾಕಷ್ಟಿದೆ. ಇದು ನಮ್ಮ ಒಂದು ಫೀಸ್ಗಳಂತ ಬಂದಾಗ ಸಪ್ಲಿಕಾ ಅವ್ರ ಜೊತೆ ಒಂದು ಟೈ ಅಪ್ ಆಗಿದ್ದೀವಿ, ಅದೊಂದು ಸಂಸ್ಥೆ. ಸೊ ಅವ್ರ ಕಡೆಯಿಂದ CSR ಫಂಡ್ಸ್ ಮುಖಾಂತರ ಸ್ಕಾಲರ್ಶಿಪ್ ಅಷ್ಟೂ ಜನ ಮಕ್ಕಳಿಗೆ. ನಮ್ಮ ಫೋಕಸ್ಸು ಮುಂದಿನ ವರ್ಷನೂ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ಬರೋ ಅಷ್ಟು ಅಡ್ಮಿಷನ್ಸು ಅಥವಾ ಮೊದಲನೇ ವರ್ಷ ಸೇರೋ ಅಷ್ಟು ಮಕ್ಕಳಿಗೆ ಸ್ಕಾಲರ್ಶಿಪ್ಸ್ ಕೊಡೋ ಒಂದು ಸಣ್ಣ ಪ್ರಯತ್ನ ಸರ್. ಓಕೆ, ಈಗ ನಿಮ್ಮ ಈ ಫೋಕಸ್ ಸಂಸ್ಥೆಯ ಸದುಪಯೋಗ ಪಡಿಸ್ಕೊಳ್ಬೇಕು ಅಥವಾ ಲಾಭವನ್ನು ಮಾಡ್ಕೊಳ್ಬೇಕು ಅಂತಾದರೆ ಈ ತುಮಕೂರಿನ ಈ ಕಾಲೇಜಿಗೆ ಬರಬೇಕು. ಹೌದು ಸರ್. ಈ ವರ್ಷ ತುಮಕೂರಲ್ಲಿ ಮಾತ್ರ ಇದೆ. ನೀವು ಬೇರೆ ಭಾಗದಿಂದ ಇಲ್ಲಿ ಬರ್ತೀನಿ ಅಂದ್ರೂ ಹಾಸ್ಟೆಲ್ ವ್ಯವಸ್ಥೆ ಇದೆ, ನಮ್ಮಲ್ಲೇ ಹಾಸ್ಟೆಲ್ ವ್ಯವಸ್ಥೆ ಇದೆ. ಪ್ರತ್ಯೇಕವಾಗಿ ಗರ್ಲ್ಸ್ ಹಾಸ್ಟೆಲ್ ಬೇರೆ ಕಡೆ ಇದೆ, ಬಾಯ್ಸ್ ಹಾಸ್ಟೆಲ್ ಸಪ್ರೇಟ್ ಆಗಿದೆ. ಅದ್ರ ಜೊತೆಗೆ ಇಲ್ಲ ಸರ್ ನನಗೆ ಹಾಸ್ಟೆಲ್ ಫೀಸ್ ಬೇರ್ ಮಾಡಕ್ಕೆ ಕಷ್ಟ ಆಗುತ್ತೆ ಅನ್ನೋರಿಗೆ ಕಮ್ಯುನಿಟಿ ಹಾಸ್ಟೆಲ್ಸ್ ಇದೆ, ನಾವು ಅದೆಲ್ಲವನ್ನು ಮಾಡ್ಕೊಡ್ತೀವಿ, ಉಚಿತವಾಗಿ ಇರೋ ಹಾಸ್ಟೆಲ್ಗಳ ವ್ಯವಸ್ಥೆ. ಮುಂದಿನ ವರ್ಷದಿಂದ ನೀವಿರೋ ಕಡೆನೇ ಫೋಕಸ್ ಬರುತ್ತೆ. ಈಗ ನೀವು ಬಾಗಲಕೋಟೆಯಿಂದ ಇಲ್ಲಿ ಈ ವರ್ಷ ಬರಬೇಕು, ಬಟ್ ಮುಂದಿನ ವರ್ಷ ಬಾಗಲಕೋಟೆಯಲ್ಲಿರೋ ಕಾಲೇಜ್ಗಳಲ್ಲೇ ಫೋಕಸ್ ಬರುತ್ತೆ, ನೀವು ಅಲ್ಲೇ
ಫೋಕಸ್ನ ಒಂದು ಸದುಪಯೋಗ ಮಾಡ್ಕೋಬೋದು. ನನಗೆ CSR ಫಂಡ್ಸ್ ಬಗ್ಗೆ ಹೇಳಿದೆ, ನಿಮಗೆ ಇಲ್ಲೇ ತೋರಿಸ್ತೀನಿ ನೋಡಿ. CSR ಫಂಡ್ಸ್ ಇಲ್ಲೇ ಇದೆ ನೋಡಿ, 2254.88 CR ಟೋಟಲ್ CSR ಎಕ್ಸ್ಪೆಂಡಿಚರ್ ಇನ್ ಟೋಟಲ್. ಅತಿ ಹೆಚ್ಚು CSR ಫಂಡ್ಸ್ನ ಬಳಸ್ಕೊಂಡಿರೋ ಡಿಸ್ಟಿಕ್ಕು ಮೈಸೂರು. ಟೋಟಲ್ ಕಂಪ್ನೀಸು 2969 ಕಂಪ್ನೀಸ್ಗಳು ಬರುತ್ತೆ. ಟೋಟಲ್ ಡಿಸ್ಟಿಕ್ಸ್ 32, ಟೋಟಲ್ ಸೆಕ್ಟರ್ಸ್ 10. ಸೊ ಇದರಲ್ಲಿ ಸೊ ಇದೇ ಥರದ್ದು ಈ ರೀತಿಯ ಫಂಡ್ಸನ್ನು ನಮ್ಮ ಸಪ್ಲಿಕಾ ಮುಖಾಂತರ ನಮ್ಮ ತುಮಕೂರಿನ SRS ಕಾಲೇಜ್ಗೂ ತರೋ ಪ್ರಯತ್ನ. ಸಿಂಪಲಾಗಿ ನಿಮ್ಗೆ ಇಲ್ಲೇ ತೋರಿಸಿದ್ದೀನಿ ಹೆಂಗೆ ವರ್ಕ್ ಆಗುತ್ತೆ ಈ ಸ್ಕಾಲರ್ಶಿಪ್ ಅನ್ನೋದು. ಇದು ನಮ್ಮ ಫೋಕಸ್ ಬಗ್ಗೆ. ಕೊನೆಯದಾಗಿ ಹೇಳಬೇಕಂದ್ರೆ ಲೈಕ್ ಅದೇ ನಾವು ಸ್ನೇಹಿತರೆಲ್ಲ ಹೇಳ್ತಾ ಇದ್ರು. ಸೊ ಇವತ್ತು ನಾವು ಹಾಸ್ಪಿಟ್ಲ್ಗಳಲ್ಲೆಲ್ಲ ನೋಡ್ತಾ ಇರ್ತೀವಿ, ಅವ್ರಿಗೆ ಒಂದು ಆಪ್ರೇಷನ್ ಆಗಿರ್ಬೋದು, ಏನೋ ಒಂದು ಅಂತ ಬಂದಾಗ ಆ ಸ್ಪಾಟಲ್ಲಿ ಬಿಲ್ ಕಟ್ಟೋದಕ್ಕೂ ಅವರಲ್ಲಿ ದುಡ್ಡಿರಲ್ಲ, ಸಾಕಷ್ಟು ಕಷ್ಟಪಡ್ತಾ ಇರ್ತಾರೆ. ನಮ್ಮಲ್ಲಿ ಓದೋ ಮಕ್ಕಳಿಗೆ ಆ ಕಷ್ಟ ಬರಬಾರ್ದು ಸರ್. ಅಂದರೆ ಫಿನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಆಗಿರಬೇಕು, ಜೊತೆಗೆ ಅವ್ರು ಇನ್ನೊಂದು ಕಡೆ ನಾನು ಕೆಲ್ಸಕ್ಕೆ ಸೇರಬೇಕು ಅನ್ನೋ ಮನಸ್ಥಿತಿ ಅವರಲ್ಲಿ ಬರಬಾರ್ದು. ನಾನೇ 4-5 ಜನ ಕೆಲ್ಸಕ್ಕೆ ಕೊಡ್ತೀನಿ ಅನ್ನೋ ಮನಸ್ಥಿತಿ ಇಲ್ಲವ್ರು ಬೆಳೆಸ್ಕೊತಾರೆ ನಮ್ಮ ಫೋಕಸಲ್ಲಿ. ಜೊತೆಗೆ ಅಕಾಡೆಮಿಕ್ಸಲ್ಲೂ ಹಾಗೆ ಮುಂದೆ ಬರ್ತಾರೆ. ಲೈಕ್ ಅಕಾಡೆಮಿಕ್ಸ್ ಅಂತ ಬಂದಾಗ ಕಾಂಪಿಟೇಟಿವ್ ಎಕ್ಸಾಮು CA ಮಾಡ್ತೋ, ನಾನು CA ಆಸ್ಪಿರೆಂಟ್ ಇದ್ದೀನಿ ಅಂದರೆ ಇಲ್ಲಿ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳ ಒಂದು ಕೋಚಿಂಗ್ನು ನಾವು ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಎಲ್ಲರೂ ಬನ್ನಿ, ಕರ್ನಾಟಕದಲ್ಲಿ ಎಲ್ಲೇ ಇರಲಿ ಬನ್ನಿ ನಮ್ಮ ಕಾಲೇಜ್ಗೆ. ಫೀಸು ನಾನು ಅವಾಗಲೇ ಹೇಳಿದೆ, ಸಪ್ಲಿಕಾ ಕಡೆಯಿಂದ ಕಂಪ್ಲೀಟ್ ಸ್ಕಾಲರ್ಶಿಪ್ ಇದೆ. ಹಾಸ್ಟೆಲ್ ವ್ಯವಸ್ಥೆನೂ ನಿಮಗೆ ಕಮ್ಯುನಿಟಿ ಹಾಸ್ಟೆಲ್ ಆಗಿರ್ಬೋದು ಎಲ್ಲವನ್ನು ಉಚಿತವಾಗಿ ಮಾಡಿಕೊಡ್ತೀವಿ. ಬನ್ನಿ, ನಮ್ಮ ಕೋಚಿಂಗ್ನ ತಗೊಳ್ಳಿ. 2 ವರ್ಷದ ನಂತರ ನೀವು ಹೇಳ್ತೀರಾ, ಸರ್ ನಾನು ನಿಮ್ಮದೇ ಡಿಗ್ರಿ ಕಾಲೇಜ್ ಇದ್ರೆ ಹೇಳಿ, ಇಲ್ಲೇ ಜಾಯ್ನ್ ಆಗ್ತೀನಿ ಅಂತ ನೀವೇ ಹೇಳ್ತೀರಾ. ಅಷ್ಟು ಕಾನ್ಫಿಡೆನ್ಸ್ ನಾನು ಕೊಡ್ತೀನಿ. ಥ್ಯಾಂಕ್ ಯು. ಇನ್ನಷ್ಟು ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಓಕೆ ಬಂಧುಗಳೇ, ಇವ್ರ ಕಾನ್ಸೆಪ್ಟು 2 ರೀತಿಯಲ್ಲಿ ಭಾಳ ಇಷ್ಟ ಆಯ್ತು ನನಗೆ. ಅಂದರೆ ಒಂದು, ಯಾರು ಮಕ್ಕಳು ಕಲಿತಾರೆ ಅವರಿಗೆ ದುಡಿಯುವಂಥ ಕೆಪಾಸಿಟಿ ಬರಬೇಕು ಅಂತ ಒಂದು. ಮತ್ತೊಂದು ಇವರು ಹೇಳ್ತಾ ಇರೋದು ಮಕ್ಕಳ ಮನಸ್ಥಿತಿ ಹೇಗೆ ಬರಬೇಕು ಅಂದರೆ ಈ ಮೂಲಕ ಕಲಿಯುವಂಥ ಮಕ್ಕಳಿಗೆ ನಾನು ಯಜಮಾನ ಆಗಬೇಕು ಅಂತ. ನಾನು ಎಲ್ಲೋ ಹೋಗಿ ಕೆಲಸ ಮಾಡ್ತೀನಿ ಅಂತಲ್ಲ, ಅದರ ಬದಲಾಗಿ ನಾನೊಂದಷ್ಟು ಚೆನ್ನಾಗಿ ಕೆಲಸ ಕೊಡುವಂಥ ಯಜಮಾನ ಆಗ್ತೀನಿ ಅಂತ ಹೇಳಿ ಒಂದೊಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ತುಮಕೂರಿನ ಈ ಕಾಲೇಜ್ನಲ್ಲಿದೆ. ನಾನು ಕಾಂಟ್ಯಾಕ್ಟ್ ನಂಬರು, ಅಡ್ರೆಸ್ಸು ಎಲ್ಲವನ್ನೂ ಕೂಡ ಹಾಕಿರ್ತೀನಿ. ನಾನು ಒತ್ತಾಯ ಮಾಡ್ತಾ ಇಲ್ಲ ನೀವು ಇಲ್ಲಿಗೆ ಬರಬೇಕು ಅಂತೇಳಿ. ನಿಮಗೆ ಇಷ್ಟ ಆಯಿತು ಅಂತಂದರೆ ಆರಾಮಾಗಿ ಇಲ್ಲಿಗೆ ಬನ್ನಿ, ನಿಮಗೆ ಇವರೆಲ್ಲರೂ ಕೂಡ ಸಿಗ್ತಾರೆ ಆರಾಮಾಗಿ. ಅವ್ರ ಹತ್ರ ಗಂಟೆಗಟ್ಟಲೆ ನೀವು ಚರ್ಚೆಯನ್ನು ಮಾಡ್ಬೋದು. ಇಷ್ಟ ಆಯಿತು ಅಂತಾದರೆ ನಿಮ್ಮ ಮಕ್ಕಳನ್ನು ಆರಾಮಾಗಿ ಇಲ್ಲಿ ಸೇರಿಸ್ಬೋದು. ನಾನು ನಿಮಗೊಂದು ಸಲಹೆ ಕೊಡ್ತೀನಿ, ಇಲ್ಲಿ ಬರಬಹುದು ಅನ್ನುವಂಥ ರೀತಿಯಲ್ಲಿ. ಯಾಕಂದರೆ ನಾನು ಇವತ್ತು ಭಾಳ ದಿನಗಳಿಂದ ಬಲ್ಲೆ ನಾನು, ಜೊತೆಗೆ ಇವತ್ತು ಇಡೀ ದಿನ ಕಾಲೇಜಿನ ಹಿನ್ನೆಲೆ ಎಲ್ಲವನ್ನೂ ಕೂಡ ತಿಳ್ಕೊಂಡೆ. ಹೀಗಾಗಿ ನೀವು ಆರಾಮಾಗಿ ಬರಬಹುದು ಅಂಥೇಳಿ ನಾನು ನಿಮ್ಗೆ ಆ ನಂಬಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದೇನೆ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು.